ಹೌದು, ಮತ್ತೆ ನೀನ್ ಕುಡಿದೇ ಇದ್ರೆ ನನಗೆ ಬೇಜಾರಾಗತ್ತೆ. ಥ್ಯಾಂಕ್ಸ್ ಕಬೀರ್, ಆದರೆ ನಾನು ನಿಜವಾಗ್ಲೂ ಕುಡಿಯಲ್ಲ. ಮತ್ತೆ ನಿನ್ನ ಹಣನ ನಾನು ಬೇಗ ವಾಪಸ್ ಕೊಡ್ತೀನಿ. ನನಗೆ ಹಣದ ಚಿಂತೆ ಇಲ್ಲ. ಕಬೀರ್ ನಿಧಾನವಾಗಿ ಅನ್ವಿತಾಳ ಹತ್ತಿರ ಬರ್ತಿದ್ದ. ಅವನ ಕಣ್ಣುಗಳಲ್ಲಿ ಅವನ ಕ್ರೂರ ಉದ್ದೇಶಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇದ್ವು. ಅನ್ವಿತಾ, ನಿನ್ ತಂದೆ ಜೈಲ್ಗೆ ಹೋಗೋದನ್ನ ಯಾರಿಗೂ ತಡಿಯಕ್ಕಾಗಲ್ಲ, ನನ್ನ ಬಿಟ್ಟು. ತಗೋ, ಕೇವಲ ಒಂದು ಡ್ರಿಂಕ್, ಜಸ್ಟ್ ಒನ್ ಡ್ರಿಂಕ್ ಕುಡಿದು ಚೆಕ್ ತಗೊಂಡು ಹೋಗು. ಯಾಕಿಷ್ಟು ಯೋಚನೆ ಮಾಡ್ತಾ ಇದೀಯಾ? ಕಬೀರ್, ನಾನು ಈ ಡ್ರಿಂಕ್ ಮುಗಿಸಿದ್ರೆ ನೀನು ಖಂಡಿತ ಚೆಕ್ ಕೊಡ್ತೀಯಾ? ಖಂಡಿತ. ನನಗೆ ಹಣ ದೊಡ್ಡ ವಿಷಯನೇ ಅಲ್ಲ. ಹ್ಯಾವ್ ಇಟ್. ತನ್ನ ಮನಸ್ಸಿನಲ್ಲಿ ಅವನು ಈಗಾಗಲೇ ಅನ್ವಿತಾಳ ಜೊತೆಗೆ ರಾತ್ರಿಯನ್ನು ಕಳೆಯುವ ಯೋಜನೆ ರೂಪಿಸಿದ್ದ. ಅನ್ವಿತಾಗೆ ಬೇರೆ ದಾರಿಯೇ ಇರಲಿಲ್ಲ. ಆದ್ರೆ ಗ್ಲಾಸ್ ಅವಳ ತುಟಿಗಳಿಗೆ ತಾಕುವ ಮೊದಲು ಬಾಗಿಲಿನಿಂದ ಭಾರಿ ಸದ್ದು ಕೇಳಿಸಿತು. ಅನ್ವಿತಾ ಕೈಯಲ್ಲಿ ಗ್ಲಾಸ್ ನೋಡಿ ಗೌತಮ್ಗೆ ತುಂಬಾ ಕೋಪ ಬಂತು. ಯಾರ ನೀನು? ನಿನ್ನ ಒಳಗೆ ಯಾರು ಬಿಟ್ಟಿದ್ದು? ಗೌತಮ್, ಗೌತಮ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ನಾನು ಇಲ್ಲಿ ಸರಿಯಾದ ಸಮಯಕ್ಕೆ ಬರ್ದೇ ಇದ್ರೆ ಇವನ್ ಏನ್ ಮಾಡ್ತಿದ್ನೋ ಗೊತ್ತಿಲ್ಲ. ಗೌತಮ್, ನೀನ್ ಏನೇನ್ ಮಾತಾಡ್ತಿದ್ಯಾ? ನಾನು ಇಲ್ಲಿ ಕಬೀರ್ನ ಬಳಿ ಹಣ ಕೇಳೋದಕ್ ಬಂದಿದ್ದೀನಿ. ಅನ್ವಿತಾ, ನಿಂಗೆ ಗೊತ್ತಿಲ್ಲ ಇವನೆಂತ ಮನುಷ್ಯ ಅಂತ. ಏಯ್, ಜಾಸ್ತಿ ಆಯ್ತು ನಿಂದು. ಯಾರ ಹತ್ರ ಮಾತಾಡ್ತಾ ಇದ್ಯಾ? ಒಂದು ಬಿಟ್ಟೆ ಅಂದ್ರೆ. ಕಬೀರ್, ಇವ್ ನನ್ ಗಂಡ. ಓ, ಇವನೇ ನಮ್ಮ ಮನೆ ಅಳಿಯಾ? ಅನ್ವಿತಾ, ಇವನಿಗೆ ಹೇಳು ಈಗಲೇ ಇವನು ನನ್ನ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳಬೇಕು. ಇಲ್ಲ ಅಂದ್ರೆ ಇವನ್ ಜೀವಂತವಾಗಿ ಇಲ್ಲಿಂದ ಹೋಗಲ್ಲ. ಮತ್ ನೀನು ಈ ಚೆಕ್ನ ಮರ್ತು ಬಿಡು. ಏನ್ ಗೊತ್ತಾ, ಇದೇ ರೀತಿ 3 ವರ್ಷದ ಮುಂಚೆ ಒಬ್ಬ ವ್ಯಕ್ತಿ ನನ್ನ ಆಫೀಸ್ಗೆ ನುಗ್ಗಕ್ ನೋಡಿದ್ದ. ಇಂದಿಗೂ ಸಹ ಅವನ ಮನೆಯವರು ಅವನ ಬಾಡಿನ ಹುಡುಕ್ತಾ ಇದ್ದಾರೆ. ಗೌತಮ್, ಗೌತಮ್, ಪ್ಲೀಸ್ ಪ್ಲೀಸ್ ಕಬೀರ್ ಹತ್ರ ಸಾರಿ ಕೇಳು. ಅನ್ವಿತಾ, ಇವನ ಹತ್ರ ಸಾರಿ ಕೇಳ್ಬೇಕಾ? ಸಾಧ್ಯ ಇಲ್ಲ, ಅದರ ಅವಶ್ಯಕತೆನೂ ಇಲ್ಲ. ಸುಮ್ನೆ ಏನೋ ಹೇಳ್ತಾ ಇದ್ದಾನೆ. ಇವನು ಬೊಗಳೋ ನಾಯಿ ಅಷ್ಟೇ, ಕಚ್ಚಲ್ಲ. ನಾಯಿ. ಕಬೀರ್, ಈ ನಾಯಿ ಏನ್ ಮಾಡುತ್ತೆ ಅಂತ ನೋಡು. ಇವತ್ತು ನಿನ್ ಚರ್ಮ ಸುಲ್ದಿಲ್ಲ ಅಂದ್ರೆ ನನ್ನ ಹೆಸರು ಕಬೀರೇ ಅಲ್ಲ. ಗೌತಮ್. ಹಲೋ ಇನ್ಸ್ಪೆಕ್ಟರ್, ಈಗಲೇ ನೀವು ಪ್ರಿನ್ಸ್ ಗ್ರೂಪ್ ಆಫೀಸ್ಗೆ ಬನ್ನಿ. ಇಲ್ಲೊಬ್ಬನ್ ಚರ್ಮ ಸುಲಿಯೋದಿದೆ. ಮತ್ತೆ ಅನ್ವಿತಾ, ಈ ಚೆಕ್ನ ನೀನು ಮರ್ತು ಬಿಡು. ಇವತ್ತಿವನು ಜೈಲಿಗೆ ಹೋಗ್ತಾನೆ. ಕಬೀರ್, ಕಬೀರ್, ಪ್ಲೀಸ್, ನಾನ್ ಗೌತಮ್ ಬದಲು ಸಾರಿ ಕೇಳ್ತೀನಿ. ಇಲ್ಲ ಅನ್ವಿತಾ, ಇವತ್ತಿವನು ಜೈಲ್ಗೆ ಹೋಗ್ತಾನೆ. ಫೈನಲಿ ನೀನು ನನ್ನೊಳಗ್ತೀಯಾ. ಗೌತಮ್, ನೀನೇನ್ ಮಾಡ್ತಿದ್ಯಾ ಗೊತ್ತಾ ನಿನಗೆ? ಯು ಆರ್ ಫಿನಿಶ್ಡ್ ಮ್ಯಾನ್. ನನ್ನೇ ಹೊಡಿತೀಯಾ? ನಿನಗಿದೆ ಹಬ್ಬ. ಡ್ಯಾಡ್, ಈ ನಾಯಿ ನಿಮ್ ಮಗಂಗ್ ಹೊಡಿಯೋಕೆ ಧೈರ್ಯ ಮಾಡಿದೆ. ತನ್ನ ತಂದೆಯ ಸ್ಥಿತಿ ನೋಡಿ ಕಬೀರ್ಗೆ ದೊಡ್ಡ ಶಾಕ್ ಆಯ್ತು. ಎಲ್ಲಿ ಏನಾಗ್ತಿದೆ ಅಂತ ಯೋಚನೆ ಮಾಡುವ ಮೊದಲೇ ಕಾನ್ಸ್ಟೇಬಲ್ ಕಬೀರ್ಗೂ ಸಹ ಕೋಳವನ್ನ ತೊಡಿಸಿದ್ರು ಮತ್ತು ಮೊಣಕಾಲಿನ ಮೇಲೆ ನಿಲ್ಲಿಸಿದ್ರು. ಇನ್ಸ್ಪೆಕ್ಟರ್, ನಿಮಗ್ ತಲೆ ಕೆಟ್ಟಿದ್ಯಾ? ಮಿಸ್ಟರ್ ಕಬೀರ್ ಆನಂದ್, ನಾನು ನಿಮ್ಮನ್ನ ಮತ್ತೆ ನಿಮ್ಮಪ್ಪನನ್ನ ಜನರಿಂದ ಹಣ ಲೂಟಿ ಮಾಡೋದಕ್ಕೆ ಮತ್ತು ಮೋಸ ಮಾಡೋದಕ್ಕೆ ಹಾಗೂ ಎಷ್ಟೋ ಹುಡುಗಿರ್ ಬಾಳ್ ಹಾಳು ಮಾಡಿದಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ. ಡ್ಯಾಡ್, ಇವನ್ ಏನ್ ಹೇಳ್ತಾ ಇದ್ದಾನೆ? ಶೇಖರ್ ಮತ್ತು ಆನಂದ್ ಮುಖಾನೆ ಏನಾಗಿದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇತ್ತು. ಆದ್ರೆ ಅನ್ವಿತಾಗೆ ಏನು ಅರ್ಥವಾಗ್ಲಿಲ್ಲ. ನನ್ನ ಹೆಂಡತಿಗೆ ಡ್ರಗ್ ಕೊಡೋದಕ್ಕೆ ಪ್ರಯತ್ನ ಪಟ್ಟ. ಮತ್ತಿದ್ರಲ್ಲಿ ಯಾವ ಡ್ರಗ್ ಅಂತ ಪ್ಲೀಸ್ ಚೆಕ್ ಮಾಡಿ. ಪೊಲೀಸ್ ಇನ್ಸ್ಪೆಕ್ಟರ್ ತನ್ನ ಹ್ಯಾಂಡ್ ಕರ್ಚೀಫ್ ಅನ್ನ ತೆಗೆದು ಆ ಡ್ರಿಂಕ್ಸ್ ನಲ್ಲಿ ಇಟ್ರು. ಆದ್ರೆ ಇಟ್ಟ ತಕ್ಷಣವೇ ಹ್ಯಾಂಡ್ ಕರ್ಚೀಫ್ ನ ಕಲರ್ ಬ್ಲೂ ಆಗಿ ಬದಲಾಯಿತು. ಹೌದು, ನೀವ್ ಹೇಳ್ತಾ ಇರೋದು ನಿಜ. ಈ ಡ್ರಿಂಕ್ ನಲ್ಲಿ ಒಂದು ಡ್ರಗ್ ಆಡ್ ಮಾಡಲಾಗಿದೆ. ಅದು ತುಂಬಾ ಡೇಂಜರಸ್. ಎವಿಡೆನ್ಸ್ ಜೊತೆ ನಾವ್ ಇವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಸರ್. ಅಪ್ಪ ಮಗ ಜೈಲ್ನಲ್ಲಿ ಸಮಯ ಕಳೆದ್ರೆ ಅವ್ರಿಗೆ ಬುದ್ಧಿ ಬರುತ್ತೆ. ನೀನ್ ಹೀಗ್ ಮಾಡಕ್ ಸಾಧ್ಯ ಇಲ್ಲ. ನಾನು ಈಗ್ಲೇ ಕಮಿಷನರ್ ಹತ್ರ ಮಾತಾಡ್ಬೇಕು.
ಡ್ರಿಂಕ್ಸ್ನಲ್ಲಿ ಡ್ರಗ್ಸ್ ಇದ್ದ ವಿಷಯವನ್ನ ಕೇಳಿ ಅನ್ವಿತಾಗೆ ತುಂಬಾ ಶಾಕ್ ಆಯ್ತು. ಕಬೀರ್ನ ನಿಜವಾದ ಮುಖ ಅವಳ ಮುಂದೆ ಬಯಲಾಗಿತ್ತು. ಅನ್ವಿತಾ, ಗೌತಮ್ ಬಳಿ ಹೇಳಲು ಬಹಳ ವಿಷಯವಿತ್ತು, ಆದ್ರೆ ಅವನು ಅನ್ವಿತಾಗೆ ಏನು ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಅನ್ವಿತಾ ಭಯ ಪಡೋ ಅವಶ್ಯಕತೆ ಇಲ್ಲ. ಅವನ್ ಮಾಡಿದ ತಪ್ಪಿಗೆ ಅವನಿಗೆ ಸರಿಯಾಗಿ ಶಿಕ್ಷೆ ಆಗುತ್ತೆ. ಗೌತಮ್ ಅವನ ಜೇಬಿನಿಂದ 30 ಲಕ್ಷದ ಚೆಕ್ ಅನ್ನ ತೆಗೆದುಕೊಂಡು ಅನ್ವಿತಾಗೆ ಕೊಟ್ಟ. ಇಲ್ಲೋಡು, ಮಾವನ್ನ ಬಿಡಿಸೋದಕ್ಕೆ ನಾನು ಹಣ ಅರೇಂಜ್ ಮಾಡಿದ್ದೀನಿ. ಆದ್ರೆ ಇಷ್ಟ ಹಣ ಇಷ್ಟು ಬೇಗ ಹೇಗೆ ಅರೇಂಜ್ ಮಾಡ್ದೆ? ನಿಜ ಹೇಳಿದ್ರೆ ಅವಳಿಗೆ ಅರ್ಥ ಆಗೋದಿಲ್ಲ ಎಂದು ಗೌತಮ್ ಸುಮ್ಮನೆ ಮೌನವಾಗಿದ್ದ. ಗೌತಮ್, ನಾನು ನಿನ್ನ ಹತ್ರ ಏನೋ ಕೇಳ್ತಾ ಇದ್ದೀನಿ. ನಿನಗೆ ಈ ಚೆಕ್ಕನ್ನ ಯಾರು ಕೊಟ್ರು? ಅದು ನನಗೆ ಇದನ್ನ ನನ್ನ ಸ್ನೇಹಿತ ಕೊಟ್ಟ. ಅವನ ಕಂಪನಿ ತುಂಬಾ ಪ್ರಾಫಿಟ್ ಅಲ್ಲಿತ್ತು, ಅದಕ್ಕೆ ಅವನ ಹತ್ರ ಸಾಲ ತಗೊಂಡೆ. ಅನ್ವಿತಾ ಶಾಕ್ನಿಂದ ಆ ಚೆಕ್ ಅನ್ನು ನೋಡ್ತಾ ಇದ್ಲು. ನಾವ್ ಈ ದುಡ್ಡನ್ನ ಆರಾಮಾಗಿ ಕೊಡ್ಬೋದು. ಅವನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಅನ್ವಿತಾ, 40 ನಿಮಿಷ ಬಾಕಿ ಇದೆ. ನಾವು ಶೋರೂಮ್ಗೆ ಹೋಗ್ಬೇಕು. ಎಲ್ಲ ಕಾಯ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅನ್ವಿತಾಳ ಅಮ್ಮ ಮತ್ತು ಅಪ್ಪ ಅದೇ ಶಾಪ್ನಲ್ಲಿದ್ರು. ಅವರ ಸುತ್ತ ಗಾರ್ಡ್ಸ್ಗಳು ನಿಂತಿದ್ರು. ಎಲ್ಲರಿಗೂ ಮ್ಯಾನೇಜರ್ನ ಕಮಾಂಡ್ ಕಡೆ ಗಮನವಿತ್ತು. ಅದರ ಜೊತೆ ಮ್ಯಾನೇಜರ್ ಕಮಿಷನರ್ಗೆ ಫೋನ್ ಮಾಡಿ ಶಾಪ್ಗೆ ಬರುವಂತೆ ಹೇಳಿದ. 10 ನಿಮಿಷ ಮಾತ್ರ ಬಾಕಿ ಇದೆ. ನಿಮ್ಮ ಮಗಳು ಮತ್ತೆ ಅಳಿಯ ಯಾರು ಸಹ ವಾಪಸ್ ಬಂದಿಲ್ಲ. ನಿಮ್ಗೆ ಹಣ ಕೊಡಕ್ಕಾಗ್ಲಿಲ್ಲ ಅಂದ್ರೆ ನೀವು ಜೈಲ್ಗೆ ಹೋಗೋದಕ್ಕೆ ತಯಾರಾಗಿ. ಅನ್ವಿತಾ ಮಗಳೇ, ಹಣದ ವ್ಯವಸ್ಥೆ ಆಯ್ತಾ? ನನ್ನ ಜೀವ ನನ್ನ ಬಾಯಿಗೆ ಬಂದಿದೆ. ಅಮ್ಮ, ಡೋಂಟ್ ವರಿ, ಚೆಕ್ ಇಲ್ಲಿದೆ. ನೋಡು, ನಾನು ಹೇಳಿದೆ ಅಲ್ವಾ, ಕಬಿ ನಮಗೆ ಖಂಡಿತ ಸಹಾಯ ಮಾಡ್ತಾನೆ ಅಂತ. ಅವ್ನು ತುಂಬಾ ಒಳ್ಳೆ ಹುಡುಗ ಮತ್ತೆ ಶ್ರೀಮಂತ. ನಿನ್ನ ಗಂಡ ಗೌತಮ್ ತರ ಅಲ್ಲ. ನೋಡು ಗೌತಮ್, ನೋಡು, ಯಾವತ್ತೂ ನೀನು ಇಷ್ಟ ಹಣವನ್ನ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಕಬೀರ್ ನನ್ನ ಮಗಳ ಸ್ನೇಹಿತ. ನೀನಿವತ್ತೇ ಅವಳಿಗೆ ಡೈವರ್ಸ್ ಕೊಡು. ನಾನು ನನ್ನ ಮಗಳನ್ನ ನಿನ್ನಂಥ ಜೊತೆ ನೋಡೋದಕ್ಕೆ ಇಷ್ಟಪಡಲ್ಲ. ನನ್ನ ಮಗಳಿಗಾಗಿ ನಾನು ಏನೇನೋ ಕನ್ಸ್ಕೊಂಡಿದ್ದೆ. ನೀನು ಅವಳಿಗೆ ಗಂಟು ಬಿದ್ದೆ. ಅಮ್ಮ, ನೀನ್ ಏನ್ ಮಾತಾಡ್ತಾ ಇದ್ಯಾ? ಅಲ್ಲಾಗಿದ್ದು ನೀನ್ ಸುಮ್ನಿರು. ನಿನಗೆ ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಗೊತ್ತೇ ಆಗಲ್ಲ. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ತಾರ ಕೇವಲ ಪಾಕೆಟ್ FM ನಲ್ಲಿ.